ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 7, ವಚನಗಳು 1ರಿಂದ 9 ತನಕ. ಅದು ಆಹಾಜನ ಕಾಲ. ಇವನು ಯೋತಾಮನ ಮಗ, ಉಜ್ಜೀಯನ ಮೊಮ್ಮಗ, ಜುದೇಯದ ಅರಸ. ಇವನ ಕಾಲದಲ್ಲಿ ಸಿರಿಯದ ಅರಸ ರೆಚೀನ ಮತ್ತು ರೆಮೇಲ್ಯನ ಮಗನೂ ಇಸ್ರಾಯೇಲಿನ ಅರಸನೂ ಆದ ಪೆಕಹ ಎಂಬವರು ಜೆರುಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಆದರೆ ಅದನ್ನು ಜಯಿಸಲು ಅವರಿಂದಾಗಲಿಲ್ಲ. ಸಿರಿಯರ ಸೈನಿಕರು ಈಗಾಗಲೇ ಇಸ್ರಾಯೇಲಿನ ಗಡಿಯೊಳಗಿದ್ದಾರೆ ಎಂಬ ಸುದ್ದಿ ಜುದೇಯದ ಅರಸನಿಗೆ ಮುಟ್ಟಿದ್ದೇ ತಡ. ಅವನು ಅವನ ಪ್ರಜೆಗಳೆಲ್ಲರೂ ಹೆದರಿದರು, ಬಿರುಗಾಳಿಗೆ ಸಿಕ್ಕಿದ ಗಿಡ ಮರಗಳಂತೆ ನಡುಗಿದರು. ಆಗ ಸರ್ವೇಶ್ವರ ಸ್ವಾಮಿ ಯೆಶಾಯನಿಗೆ ಹೀಗೆಂದರು: ನಿನ್ನ ಮಗ ಶೆಯಾರ್ ಯಾಶೋಬನನ್ನು ಕರೆದುಕೊಂಡು ಆಹಾಜರಸನನ್ನು ಕಾಣಲು ಹೋಗು. ಅಗಸರ ಹೊಲದ ಮೇಲೆ ಹಾದು ಹೋಗುವ ರಾಜಮಾರ್ಗದಲ್ಲಿ ಕೆರೆಯ ಕಾಲುವೆಯ ತುದಿಯ ಬಳಿ ಆತ ನಿನಗೆ ಸಿಕ್ಕುವನು. ಅವನಿಗೆ ಈ ಪ್ರಕಾರ ತಿಳಿಸು: ಜೋಕೆ, ಸುಮ್ಮನಿರು, ಹೆದರಬೇಡ. ರೆಚೀನ, ಸಿರಿಯ ಮತ್ತು ಪೆಕಹ ಇವರೆಲ್ಲರ ಕೋಪ ಎಷ್ಟು ಉಗ್ರವಾಗಿದ್ದರೂ ಅದು ಹೊಗೆಯಾಡುವ 2 ಮೋಟು ಕೊಳ್ಳಿಗಳಿಗೆ ಸಮಾನ. ಆದ್ದರಿಂದ ಎದೆಗುಂದಬೇಡ. ಸಿರಿಯಾ ಇಸ್ರಾಯೇಲಿನ ಅರಸನಾದ ಪೆಕಹನೊಂದಿಗೆ ಸೇರಿ ಒಳಸಂಚು ಮಾಡಿದ್ದಾರೆ. ಜುದೆಯ ನಾಡಿಗೆ ಮುತ್ತಿಗೆ ಹಾಕಿ ಅದನ್ನು ಬೆದರಿಸಿ ಆಕ್ರಮಿಸಿಕೊಳ್ಳೋಣ, ತೆಬೇಲನ ಮಗನಿಗೆ ಅಲ್ಲಿಯೇ ಪಟ್ಟ ಕಟ್ಟೋಣ ಎಂದು ದುರಾಲೋಚನೆ ಮಾಡಿಕೊಂಡಿದ್ದಾರೆ. ಆದರೆ ಸ್ವಾಮಿ ಸರ್ವೇಶ್ವರನಾದ ನಾನು ನಿನಗೆ ಹೇಳುತ್ತೇನೆ, ಈ ಯೋಜನೆ ಕೈಗೂಡುವುದಿಲ್ಲ, ಈ ಒಳಸಂಚು ನೆರವೇರುವುದಿಲ್ಲ. ಕಾರಣ ರಾಜಧಾನಿಯಾದ ದಮಸ್ಕಸ್ಸಿಗಿಂತ ಸಿರಿಯ ಹೆಚ್ಚಲ್ಲ, ರಾಜನಾದ ರೆಚೀನಿಗಿಂತ ದಮಸ್ಕಸ್ ಹೆಚ್ಚಲ್ಲ. ಇಸ್ರಾಯೇಲಿನ ಬಗ್ಗೆ ಹೇಳುವುದಾದರೆ ಅದು 65 ವರ್ಷದೊಳಗೆ ನುಚ್ಚು ನೂರಾಗುವುದು, ಅಖಂಡ ರಾಷ್ಟ್ರವಾಗಿ ಉಳಿಯದು. ಅಂತೆಯೇ ರಾಜಧಾನಿಯಾದ ಸಮರ್ಯಕ್ಕಿಂತ ಇಸ್ರಾಯೇಲ್ ಹೆಚ್ಚಲ್ಲ, ರಾಜನಾದ ಪೆಕಹನಿಗಿಂತ ಸಮರ್ಯ ಹೆಚ್ಚಲ್ಲ. ನಿಮ್ಮ ವಿಶ್ವಾಸ ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆ ಇರುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಸರ್ವಶಕ್ತ ಪ್ರಭುವನು ದೇವನಗರದಲ್ಲಿ ಕಂಡೆವು. ಸರ್ವಸ್ತುತಿಗೆ ಪಾತ್ರ ಪ್ರಭುವು ಪರಮೋನ್ನತ. ನಗರದಲ್ಲಿ ಆತನ ಪವಿತ್ರ ಪರ್ವತ. ಎತ್ತರದಲ್ಲಿ ಸುಂದರ, ಉತ್ತರದಲ್ಲಿ ಸಿಯೋನ್ ಶಿಖರ. ಆನಂದದಾಯಕ ರಾಜಾದಿರಾಜನ ಆ ನಗರ. ಶ್ಲೋಕ. ಸರ್ವಶಕ್ತ ಪ್ರಭುವನು ದೇವನಗರದಲ್ಲಿ ಕಂಡೆವು. ಕೋಟೆ ಕೊತ್ತಲುಗಳ ನಡುವೆ ದೇವನು ತಾನೇ ಸುಭದ್ರ ದುರ್ಗವೆಂದು ತೋರಿಹನು. ಕೂಡಿದರೊಂದಾಗಿ ರಾಜರುಗಳು ದಾಳಿ ಮಾಡಬಂದರು. ನೋಡಿ ನಿಬ್ಬೆರಗಾದರೂ ತಲ್ಲಣಗೊಂಡು ಓಡಿ ಹೋದರು. ಶ್ಲೋಕ. ಸರ್ವಶಕ್ತ ಪ್ರಭುವನು ದೇವನಗರದಲ್ಲಿ ಕಂಡೆವು. ಪ್ರಸವ ವೇದನೆಯಂತಾಯಿತವರಿಗೆ ತಾರ್ಷಿಸ್ ನಾಡಿನ ದೊಡ್ಡ ದೊಡ್ಡ ಹಡಗುಗಳನ್ನು ಚಂಡಮಾರುತದಿಂದ ಪುಡಿಪುಡಿ ಮಾಡಿದೆ ನೀನು. ಶ್ಲೋಕ. ಸರ್ವಶಕ್ತ ಪ್ರಭುವನು ದೇವನಗರದಲ್ಲಿ ಕಂಡೆವು. ಘೋಷಣೆ. ಅಲ್ಲೇಲೂಯ, ಅಲ್ಲೇಲೂಯ. ಧರ್ಮಶಾಸ್ತ್ರವನ್ನು ಎನಗೆ ಅನುಗ್ರಹಿಸಯ್ಯ. ತಿರುಗಿಸೆನ್ನ ಮನವ ನಿನ್ನ ಕಟ್ಟಳೆಯ ಕಡೆ. ಅಲ್ಲೇಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯಾವ ಪಟ್ಟಣಗಳಲ್ಲಿ ಯೇಸು ಅದ್ಭುತ ಕಾರ್ಯಗಳನ್ನು ಹೇರಳವಾಗಿ ಮಾಡಿದ್ದರೋ ಆ ಪಟ್ಟಣಗಳ ಜನರೇ ಪಾಪಕ್ಕೆ ವಿಮುಖರಾಗಲಿಲ್ಲ. ಆದುದರಿಂದ ಆ ಪಟ್ಟಣಗಳನ್ನು ಯೇಸು ಖಂಡಿಸಿ, ಕೊರಾಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ, ಬೆತ್ಸಾಯಿದ ಪಟ್ಟಣವೇ ನಿನಗೆ ಧಿಕ್ಕಾರ. ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟೈರ್ ಮತ್ತು ಸಿಡೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅಲ್ಲಿ ಅವರು ಎಂದೋ ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಾಪಕ್ಕೆ ವಿಮುಖರಾಗುತ್ತಿದ್ದರು.
ಆದುದರಿಂದ ತೀರ್ಪಿನ ದಿನ ಟೈರ್ ಮತ್ತು ಸಿಡೋನಿನ ಗತಿಯು ನಿಮಗಿಂತಲೂ ಮೇಲಾಗಿರುವುದೆಂದು ಒತ್ತಿ ಹೇಳುತ್ತೇನೆ. ಎಲೈ ಕೆಫರ್ನಾವುಮ್ ಪಟ್ಟಣವೇ, ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸುತ್ತೀಯೋ? ಇಲ್ಲ, ಪಾತಾಳಕ್ಕೆ ಇಳಿಯುವೆ. ನಿನ್ನಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸೊಡೋಮಿನಲ್ಲಿ ಮಾಡಿದ್ದರೆ ಅದು ಇಂದಿನವರೆಗೂ ಅಳಿಯದೆ ಉಳಿಯುತ್ತಿತ್ತು. ಆದುದರಿಂದ ತೀರ್ಪಿನ ದಿನ ಸೊದೋಮಿನ ಗತಿ ನಿನಗಿಂತ ಸಹನೀಯವಾಗಿರುವುದು ಎಂಬುದು ನಿನಗೆ ತಿಳಿದಿರಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸ್ನೇಹಿತರೆ, ಇಂದಿನ ಶುಭ ಸಂದೇಶವನ್ನು ಆಲಿಸುವಾಗ ನಾವು ಅನೇಕ ಪಟ್ಟಣಗಳ ಹೆಸರುಗಳನ್ನು ಕೇಳುತ್ತೇವೆ. ಮೊದಲನೆಯದಾಗಿ ಕೊರಾಜಿನ್ ಪಟ್ಟಣ. ಗಲಿಲೆಯ ಸರೋವರದ ಉತ್ತರ ಭಾಗದಲ್ಲಿದ್ದ ಈ ಪಟ್ಟಣವನ್ನು ಕೇವಲ 2 ಬಾರಿ ಮಾತ್ರ ಪವಿತ್ರ ಗ್ರಂಥದಲ್ಲಿ ಪ್ರಸ್ತಾಪಿಸಲಾಗಿದೆ. ಕಫರ್ನೌಮ್ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಕೊರಾಜಿನ್ ಪಟ್ಟಣವಿತ್ತು. ಯೇಸುವು ಈ ಪಟ್ಟಣದಲ್ಲಿ ಮಾಡಿದ ಬೋಧನೆ, ಅದ್ಭುತ ಕಾರ್ಯಗಳ ವಿವರಣೆಯು ಶುಭ ಸಂದೇಶಗಳಲ್ಲಿ ಕಾಣ ಸಿಗುವುದಿಲ್ಲ. ಮತ್ತೊಂದು ಪಟ್ಟಣ ಬೆತ್ಸಾಯಿದ ಪಟ್ಟಣ. ಬೆತ್ಸಾಯಿದ ಎಂದರೆ ಮೀನುಗಾರರ ಮನೆ ಎಂದರ್ಥ. ಈ ಪಟ್ಟಣವು ಜೋರ್ದಾನ್ ನದಿಯ ಪೂರ್ವದಲ್ಲಿದ್ದು ಮೀನು ವ್ಯಾಪಾರ ಮಾಡಲು ಯೋಗ್ಯ ಸ್ಥಳವಾಗಿತ್ತು. ಅಂತೆಯೇ 4 ಶುಭ ಸಂದೇಶಕಾರರು ಈ ಸ್ಥಳದ ಪರಿಚಯ ನಮಗೆ ನೀಡುತ್ತಾರೆ. ಅದರಂತೆ ಅಂದ್ರೇಯ, ಪೇತ್ರ ಮತ್ತು ಫಿಲಿಪ್ಪರು ಈ ಪಟ್ಟಣಕ್ಕೆ ಸೇರಿದವರಾಗಿದ್ದರು. ಈ ಸ್ಥಳದಲ್ಲಿ ಯೇಸು ಸುಮಾರು 5,000 ಜನರಿಗೆ ಭೋಜನ ನೀಡಿದ ಅದ್ಭುತವನ್ನು ಸಂತ ಮಾರ್ಕ ಮತ್ತು ಸಂತ ಲೂಕರು ವರ್ಣಿಸುತ್ತಾರೆ. ಟೈರ್ ಮತ್ತು ಸಿಡೋನ್ ಈ ನಗರಗಳು ಅನ್ಯ ಜನರ ಅಭಿವೃದ್ಧಿ ಹೊಂದಿದ್ದ ಪಟ್ಟಣಗಳಾಗಿದ್ದವು. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಈ ನಗರಗಳಲ್ಲಿ ಜನಪ್ರಿಯವಾಗುತ್ತಿದ್ದ ಅನ್ಯ ದೇವತೆಗಳ ಆರಾಧನೆಯನ್ನು ತೀವ್ರವಾಗಿ ಖಂಡಿಸಿದ್ದರು. ಕಫರ್ನೌಮ್ ಪಟ್ಟಣ. ಯೆಹೂದ್ಯರ ಪಟ್ಟಣವಾದ ಕಫರ್ನೌಮ್ ಪ್ರಗತಿಪರವಾಗಿತ್ತು. ಈ ಪಟ್ಟಣವು ಯೇಸುವಿನ ಮತ್ತು ಶಿಷ್ಯರ ನೆಲೆಯಾಗಿತ್ತು. ಸೊಡೋಮ್ ಪಟ್ಟಣದ ಅಧೋಗತಿಯನ್ನು ಆದಿಕಾಂಡದ ಅಧ್ಯಾಯ 19 ವಾಕ್ಯಗಳು 24ರಿಂದ 28ರಲ್ಲಿ ಹೇಳಲಾಗಿದೆ. ಯೇಸುವಿನ ಬೋಧನೆ ಮತ್ತು ಅದ್ಭುತಗಳು ಸೊಡೋಮ್ ನಗರದಲ್ಲಿ ನಡೆದಿದ್ದರೆ ಅದು ಖಂಡಿತ ನಾಶವಾಗುತ್ತಿರಲಿಲ್ಲ ಎಂಬ ಯೇಸುವಿನ ಹೇಳಿಕೆ ಕಫರ್ನೌಮನ ಕಠಿಣ ಮನಸ್ಸು ಮತ್ತು ಮನೋಭಾವವನ್ನು ತೋರಿಸುತ್ತದೆ. ಪ್ರಿಯರೇ, ದೇವರು ಪ್ರಕಟಪಡಿಸಿದ ಶ್ರೇಷ್ಠ ಸಂದೇಶಕ್ಕೆ ನಾವು ಸ್ಪಂದನೆ ನೀಡಬೇಕು. ದಾರಿಯೇ ಕಾಣದೆ ಮಂದಮತಿಗಳಾಗಿ ಕತ್ತಲಿನಲ್ಲಿ ಕಾಲ ಕಳೆಯುತ್ತಿದ್ದ ಜನರಿಗೆ ದೇವರ ಬೆಳಕನ್ನು ಯೇಸು ತಂದರು. ದೇವರ ಸಂದೇಶವನ್ನು ನೀಡಬಂದ ಯೇಸುವನ್ನು ಸಹ ಈ ಜನರು ಹೊರದೂಡಿದ ಕಾರಣ ನ್ಯಾಯ ತೀರ್ಪಿನ ದಿನ ಕಟುವಾದ ಶಿಕ್ಷೆಗೆ ಒಳಗಾಗುವರು. ಯೇಸುವನ್ನು ಅರಿಯದೆ ನೀತಿಯ ಜೀವನವನ್ನು ನಡೆಸುವ ಜನರನ್ನು ದೇವರು ಕರುಣೆಯಿಂದ ಕಾಣುವರು ಎಂಬುದು ಈ ವಚನಗಳ ತಿರುಳಾಗಿದೆ. ಯೇಸುವಿನ ಸಂದೇಶವನ್ನು ಕೇಳಲು ಅವಕಾಶ ಪಡೆಯದ ಜನರ ತಪ್ಪುಗಳನ್ನು ದೇವರು ಕ್ಷಮಿಸುವರು. ಆದರೆ ಯೇಸುವಿನ ಸಂದೇಶವನ್ನು ಆಲಿಸಿ ಜೀವನವನ್ನು ಪರಿವರ್ತಿಸಿಕೊಳ್ಳಲು ಪ್ರಯತ್ನ ಮಾಡದ ಜನರು ದೇವರಿಂದ ಬಹಿಷ್ಕೃತಗೊಳ್ಳುವರು. ಯೇಸುವು ಶಿಷ್ಯರನ್ನು ತಮ್ಮ ಜನತೆಯ ಬಳಿಗೆ ಮೊದಲು ಕಳುಹಿಸಿದರು. ತಮ್ಮ ಸ್ವಜನರೇ ದೇವರ ಕೃಪೆಗೆ ಶರಣಾಗದಿದ್ದಾಗ ಯೇಸುವು ಇತರ ಜನರ ಬಳಿಗೆ ಹೋಗುವಂತೆ ಅಪ್ಪಣೆ ನೀಡಿದರು. ಮೊದಲು ಕ್ರೈಸ್ತರಿಗೆ ದೇವರ ಸಂದೇಶವನ್ನು ಕೇಳುವ ಭಾಗ್ಯವು ಲಭಿಸಿದೆ. ಈ ಸಂದೇಶವನ್ನು ಇತರರಿಗೂ ಸಹ ತಿಳಿಸುವುದು ಕ್ರೈಸ್ತರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.